ಜನ್ಮದಾಗ ಏನು ಪಾಪ ಕರ್ಮ ಮಾಡಿ ಹುಟ್ಟಿದ್ದಂತಂದು ಈ ಜನ್ಮದಲ್ಲಿ ಡ್ರೈವರ್ ಆಗಿ ಹುಟ್ಟಿದ್ನಿ ಅಲ್ಲ, ಹುಟ್ಟಿ ಡ್ರೈವರ್ ಆಗಿನಿ ಅಂತ ಆಗೋದಾಗಿನಿ. ಆ ಬ್ರಹ್ಮನ ಹಣೆ ಬರೆದಾಗ ಬಸ್ಸಿನ ಡ್ರೈವರ್ ಆಗು ಭಾಗ್ಯರ ಬರೀಬಾರ್ದ. ಕಂಡಕ್ಟರ್ ನಾವಿಬ್ರು ಕಂಬೈಂಡ್ ಸೇರ್ಕೊಂಡು ವಸ್ತಿಗೆ ಹೋಗಿ ಬಸ್ಸಿಗೆ ಪಾಳೆ ಹಾಕ್ಸ್ಕೊಂಡು ಕರಡು ತುಂಬ ಕಂಟ್ರಿ ಕುಡಿದು ಕಣ್ ತುಂಬ ಶೌಕತ್ರಿಗತಿ ನಿದ್ದೆ ಮಾಡ್ತಿದ್ವಿ. ಬರ್ಬೇಕಾದ್ರೆ ಬಸ್ ಬ್ರೇಕ್ ಡೌನ್ ಓ ಟೈಮ್ ಬತ್ತನ ತೊಗೊಂತಿದ್ವಿ. ಅದ್ರ ನಮ್ಮ ಸಾಹುಕಾರ ಕಾರ್ ಐತ್ರಿ, ಏನಾರ ನಿಂತ ಮಾತಾಡ್ಸೋರಿಲ್ಲ, ಸತ್ಯವಪ್ಪ ಅಂದ್ರೆ ಹೊಳ್ಳಿ ನೋಡೋರು ಯಾರಿಲ್ಲ. ಹಾಗಾದ್ರೆ ಏನು ತಪ್ಪ್ರಿ, ನಮ್ಮ ಸಾಹುಕಾರು ತಮ್ಮ ವಯಸ್ಸಿನ ತೊಗೊಂಡು ಕಾರ್ ಅಂತ ಸುಮ್ಮನೆ RTO ಸಾರ್ ಬೆಳೆ ಆ ಕಾರ ಕಂಡು ಮಾಡಿಸ್ಬಿಡೋಣ ಅಂತ ಅನಿಸುತ್ತೆ. ಹಂಗೆ ಮಾಡ್ಸಕ್ಕೆ ಬರಂಗಿಲ್ಲ, ಯಾಕಂದ್ರೆ ನಮ್ಮ ಸಾಹುಕಾರ ವರ್ಚಸ್ ಎಲ್ಲಿ ಬೇಕಲ್ಲ ಐತಿ. ಅದೇನಂತಾರಲ್ಲ, ಕಂಡೀಷನ್ ಇಲ್ಲದ ಕಾರು, ಕಟ್ಟಾದ ಸಿನಿಮಾದ್ರೆ ಇಲು, ಶೇರೋಗಿ ಹತ್ತಿದ ಹೆಂಡತಿ, ತಗಣಿ ಸೇರಿದ ಪ್ಯಾಂಟು, ಇವೆಲ್ಲ ಅನುಭವಿಸ್ತಾರೆ ಗೊತ್ತ. ನಮ್ಮ ನಿಮ್ಮ ಹತ್ರ ಹೆಂಗೆ ಗೊತ್ತ ಮ್ಯಾನೇಜರಿ ಮುಂದೆ ಬರವ ಮ್ಯಾನೇಜರ, ಹಿಂದೆ ಬರವ ಯಾರು ಆಕಳಣ್ಣ ಬುಕ್ಕಳಣ್ಣ ಕಾಣತ್ತಾರ. ಏನು ಮಾತಾಡ್ತಾರೆ ಕೇಳ್ತಿಲ್ಲ. ಕೊಟ್ರೆ ವರ, ಇಟ್ರೆ ಶಾಪ. ನಾನು ಈ ಊರ ಆಗರ್ಭ ಶ್ರೀಮಂತ ನಾಗನಗೌಡ್ರ ಮನೆ ಮ್ಯಾನೇಜರ್. ಈ ಊರಲ್ಲಿ ನನ್ನದೇ ಸರ್ವಾಧಿಕಾರ. ಈ ಊರಲ್ಲಿ ಏನೇ ನಡಿಬೇಕಾದ್ರೂ ಅದು ನನ್ನ ಇಚ್ಛೆಂತೆ ನಡಿಬೇಕು. ಹಿರಿಯರು ಹೇಳ್ತಾರೆ, ಹೆಣ್ಣು ಹೊಣ್ಣು ಮಣ್ಣು ತಾನಾಗಿ ಒಳೆದು ಬರಬೇಕು ಅಂತ. ಬಟ್ ಅದಾಗಿ ಒಳೆದು ಬರುವ ಕಾಯುವ ತಾಳ್ಮೆ ನನಗಿಲ್ಲ. ನನಗೆ ಬೇಕೆನಿಸಿತನ್ನ ಕಿತ್ಕೊಂಡಾದ್ರೂ ಪಡೆದುಕೊಳ್ಳುವ ಹಠ ನಂದು. ಗೌಡ್ರ ಮನೆ ಮ್ಯಾನೇಜ್ಮೆಂಟ್ಲಿಂದ ಸಾಕಷ್ಟು ಹಣನೂ ಬರುತ್ತೆ, ಬೇಕಾದಷ್ಟು ಜಮೀನನ್ನು ಖರೀದಿ ಮಾಡಿದ್ದೀನಿ. ಬಟ್ ಈ ಹೆಣ್ಣು ಅನ್ನೋದು ಮಾತ್ರ ನನ್ನ ಜೀವನದಲ್ಲಿ ಒಲಿಲೇ ಇಲ್ಲ. ಅದಕ್ಕೆ ನಿನಗೆ ಸಹಾಯವಾಗಿರ್ಲಿ ಅಂತ ನಿನ್ನ ಕೆಲಸಕ್ಕೆ ಇಟ್ಕೊಂಡಿದ್ದೀನಿ. ಅರ್ಥ ಆಯ್ತು? ಎಲ್ಲಿಗೋದಲೇ ಹೆಂಗದಿರಿ ಮಾಮಗಳೇ? ಗಜರಾ ಮೊಹಬ್ಬತ್ ವಾಲಾ, गजरा मोहब्बत वाला तकियों में ऐसा डाला, गजरा मोहब्बत वाला तकियों में ऐसा डाला, अपना बना ले मेरी जान, हाय मैं तेरी कुर्बान, दुनिया है मेरे पीछे लेकिन मैं तेरे पीछे, दुनिया है मेरे पीछे लेकिन मैं तेरे पीछे, अपना बना ले मेरी जान, ಏನ್ರಿ ಮ್ಯಾನೇಜರ್ ಅಲ್ಲಿಂದ ಹೊಯ್ಕೋತ ಬೆನ್ನೈತಿ, ನೀ ಏನು ಹಂಗ ಹೊಂಟಿಲ್ಲ? ನನಗೆ ಯಾಕೋ ಬೆನ್ನ ಹತ್ತಿದೆ? ಅದ ನಾ ಹೇಳಿದ ಕೆಲಸ ಏನ್ ಮಾಡಿದ್ರಿ? ನೀನು ನನಗೆ ಕೆಲಸ ಹೇಳ್ತೀಯ? ಈ ಟ್ರೂಪ್ನಾಗ ನಿಮ್ಗೆ ಯಾರು ಹೇಳ್ತಾರನ್ರಿ ಕೆಲಸ? ಅದಲ್ರಿ, ನನ್ನ ನೌಕರಿ ವಿಚಾರ ಏನ್ ಮಾಡಿದ್ರಿ? ಓ ನೌಕರಿ ನೋಡಿದ್ದೀನಿ. ಮೊದಲು ಆ ಗೌಡ್ರ ಮನೆಯಲ್ಲಿ ಸಿಪಾಯಿ ಕೆಲಸ ಮಾಡ್ತಿದ್ನಲ್ಲ, ಅವನ ಕೆಲಸದಿಂದ ಕಿತ್ತು ಹಾಕಿ ಆ ಜಾಗಕ್ಕೆ ನಿನ್ನೆ ನೇಮಿಸ್ಕೊಂಡಿದ್ದೀನಿ. ದಾದು, ನಾನು ಗೌಡ್ರ ಮನೆಯಲ್ಲಿ ಯಾವುದಾದ್ರೂ ವಸ್ತುನ ಕಳುವು ಮಾಡ್ಕೊಂಡ್ಬಂದ್ರೆ ಅದನ್ನ ನೀನು ಬ್ಲಾಕ್ ಮಾರ್ಕೆಟ್ನಲ್ಲಿ ಮಾರೋದಕ್ಕೆ ಹಿಂದೆ ಮುಂದೆ ನೋಡಬಾರ್ದು. ಮುಂದೆ ನೋಡ್ರಿ ನೀವು ಒಂದರ ಸಾಮಾನು ಉಳ್ದಾವನು ಇದಕ್ಕೆ. ದಾದು, ನೀನು ನಾನು ಹೇಳ್ದಾಗೆ ಕೇಳಿದ್ರೆ ಒಂದೇ ವರ್ಷದಲ್ಲಿ ಕುಬೇರ್ನಾಗಿ ಬಿಡ್ತೀಯ. ಬಿಡ್ರಿ, ನಿಮ್ಮಂತವ್ರು ನನ್ನ ಹಿಂದಿರ್ಬೇಕಾದ್ರೆ ಒಂದು ವರ್ಷ ಹಾಕಬೇಕ್ರಿ ಮ್ಯಾನೇಜರ್. ಒಂದ ವಾರದಾಗ ದೊಡ್ಡ ವ್ಯವಹಾರದಾಗ ಮುಂದಕ್ಕೆ ಬರ್ತೀನಿ ಅಂದೆ. ಇನ್ನೊಂದು ಮುಖ್ಯವಾದ ವಿಚಾರ. ಏನದು? ಗೌಡ್ರ ಮನೆಯಲ್ಲಿ ಕಸ ಮುಸ್ರಿ ಕೆಲಸ ಮಾಡ್ತಾಳಲ್ಲ, ಸುಂದರವಾದ ಹೆಣ್ಣು ರಂಗಿ. ನಿನ್ನು ಟೇಸ್ಟ್ ಬರೀ ಕಸ ಹೊಡಿವು ಮುಸುರಿ ತಿಕ್ಕುವನಪ್ಪ. ಮ್ಯಾಲಿನು ನೋಡು ಒಂದ್ಸಲ. ವರ್ಕೌಟ್ ಆಗೋದಿಲ್ಲ ಬಿಡು. ಏನ್ ಮಾಡ್ರಿ ಆಕಿನ ಸಣ್ಣ ಕಡಿಲೇನ? ಕಾಮಿಡಿ ಕಿಲಾಡಿ ವಿನ್ನರ್ ಆಗಿ ಆಕಿನ ಮರ್ಡರ್ ಮಾಡಕ್ ಬಂದೆ ಎಲ್ಲೇ ಮಗನ ಇಲ್ಲಿ. ಮತ್ತೆ ಏನ್ ಮಾಡ್ಬೇಕ್ರಿ? ಹಾಗಲ್ಲೋ ನಾನು ಹೇಳಿದ್ದು, ಅವಳನ್ನ ತಂದು ನನ್ನ ಬಲೆಯಲ್ಲಿ ಹಾಕ್ಬೇಕು. ಬಿಡ್ರಿ, ಆಕಿನ ತಂದು ನಿಮ್ಮ ಬಲೆಗೆ ಹಾಕ್ಲಿಲ್ಲ ಅಂದ್ರೆ ನಾ ಯಾಕೆ ಭೂಮಿ ಮೇಲೆ ಪಕ್ಕ ಗಾಂಡೂಸ್ ಆಗಿ ಹುಟ್ಟಬೇಕ್ರಿ? ಲೇ ಅದು ಗಾಂಡೂಸ್ ಅಲ್ಲಲೇ, ಗಂಡಸು. ರೊಕ್ಕಿದ್ರ ಗಂಡಸಪ್ಪ, ಇರ್ಲಿಲ್ಲ ಅಂದ್ರೆ ಗಾಂಡೂಸ ಕರೆ. ನಡ್ರಿ
ಇದೇನೋ ಟೂರು ಅವನು ಯಾರು ಯಾವ ನಮ್ಮ ಗೌಡ್ರ ಮನೆ ಕಾರ್ ಡ್ರೈವರು ಹಾ ಹೇಳಿ ಕೇಳಿ ಊರು ಉಪಾಧ್ಯಾಪಿ ಅವನು ಹಾ. ಏನು ಇಷ್ಟೊತ್ತಕ ಇಲ್ಲಿ ನಾವೇನು ಮಾತಾಡಿದೀವಲ್ಲ ಆ ವಿಚಾರ ಅವನಿಗೆ ಮಾತ್ರ ತಿಳಿಬಾರ್ದು. ಆತ ಹೇಳ್ರಿ ನಿಮ್ಮ ಎಷ್ಟು ಹಲ್ಕಟಗಿರಿ ವಿಷಯ ಅದಾವ ನನ್ನ ಬಲ್ಲಿ ನಾ ಯಾರಿಗಾರ ಹೇಳ್ತೇನೆ ನೀವು ಹಿಂಗ್ಯಾಕಾಗಿರಿ ಹುಚ್ಚಾದಂಗ ಸೀಕ್ರೆಟ್ ಮೇಂಟೈನ್ ಮತ್ತೆ ನಿಮ್ಮವ್ರು ಗಾಡಿ ಒತ್ತರಿಪ್ಪ ಅಂತೇಳಿ ನಾಷ್ಟಾ ಮಾಡಿ ಚಹಾ ಕುಡಿಸಿ 2 ಉಮ್ಮಲ್ ಕುಡಿಸಿ ಮತ್ತೆ 2 ಸ್ಟಿಂಗ್ ಕುಡಿಸಿ ಮಕ್ಕಳು ಗಾಡಿ ಒತ್ತಾಕೊಲಿದ್ರು ಮತ್ತೆ ನಿಮ್ಮವ್ರು ಹತ್ರ ಏ ರಂಗು ಏನೋ ಹುಚ್ಚಮಂಗು ಎಲ್ಲಿಗೆ ಹೋಗಿದ್ಯೋ? ಎಲ್ಲಿಗೆ ಹೋಗ್ಬೇಕಂತ ಮಾಡಿದ್ದೆ ಅಲ್ಲಿ ಹೋಗಿದ್ನೋ. ಅದೇ ಎಲ್ಲಿಗೆ ಹೋಗಿದ್ದೆ ಅಂತ ಕೇಳಿದೆ. ಅಲ್ಲಿ ಹೋಗ್ಬೇಕಂತ ಮಾಡಿದ್ ನೀವು ಹೋಗಿ ವಾಪಸ್ ಬಂದ್ನೋ. ಅದೇ ಎಲ್ಲಿಗೆ ಅಂತ ಕೇಳ್ತಾ ಇದ್ದೀನೋ. ಸೊಸೈಟಿಗೋ ಸೊಸೈಟಿ ಅವ್ ಕಾರ್ಕೊಂಡು ಏನು ಲಪ್ಪಂಗದನ್ರಿ ಅವ. ಹೌದು ನಾನು ಕೇಳಿದ್ದೀನಿ ಅವನು ಭಾಳ ಲಫಂಗಿದಾನೆ ಅಂತ. ಆದ್ರೂ ನಿಮ್ಕಿನ ಕಡಿಮೆ ಅಂದ್ರೆ ನಾನು ಲಫಂಗೇನು? ಏ ಲಪ್ಪಂಗೊಳಗ ಫಸ್ಟ್ ನಂಬರ್ ತಾವ ಅಂದ್ರು ಅಡ್ಡಿಲ್ಲ ಗುರುಗಳ. ಏ ಮೂರ್ಖ. ನಾ ಮೂರ್ಖ, ನೀವು ಮೂರ್ಖರಿಗೆ ಪ್ರಮುಖ. ಲೇ ಅವ್ಯಕಿ ಯಾರ ಎದುರಿಗೆ ನಿಂತು ಮಾತಾಡ್ತಾ ಇದೆಯೋ ಅನ್ನೋ ಕಲ್ಪನೆ ಆದ್ರೂ ಇದೆಯೇನೋ ನಿನಗೆ? ಹೋಗೋ ಮಾರಾಯ ಹೋಗ್ಲೆ. ನಮ್ಮ ಅಪ್ಪನ ಹಂಚಿಕೆ ನಮಗಿಲ್ಲ, ಅವನ ಮುಂದೆ ನಿಂತು ಮಾತಾಡ್ತೀವಿ ನಾವು ಬಂದ್ರೆ ನಾನು ಮುಂದೆ ಅಂತಾನೆ. ಯಾರಂತ ತಿರುಗಿ ನೋಡ್ಯಾರು ಮಾತಾಡಲೇ. ಒಂದು 90 ಹೊಡಿ ಸಾಪಲ್ಲ ಅವರ ಮ್ಯಾಲ ನಿಂತು ಮಾತಾಡ್ಬಿಡ್ತೀನಿ ಮಗ ನಾನು. ತಿರುಗಿ ನೋಡೋ. ಇವ್ ಹಗಲೆಲ್ಲ ತಿರ್ಗಿಸಾಕತ್ತ. ಇಲ್ಲ ಹೊಡಿ ಹೊಡಿ ಕಾಲ ಮರ್ಲೆ ಹೊಡಿ. ಅವೇನು ಹುಚ್ಚು ನನ್ನ ಮಗ ಕಣ್ಣ ಕಾಣಕತ್ತ. ಇವ್ರ ಏನಂತ ಏನ್ ಮಾಡಕತ್ತಿ? ಅವ ಮಾತಾಡಕತ್ತಿದ್ನಲ್ರಿ ಅವ್ನ ಹುರು ಪೆಚ್ಚಾಗಿ ನಾ ಮಾತಾಡಕತ್ತೆ. ಜರ ನೋಡ್ರಿ ಮಾತಾಡ ನಿನ್ನ ಹಣ ಎತ್ಲಿ. ಅವ್ರ ಸುದ್ದಿ ಸೈಡ್ಗಿಡು ನೀಯಾರ ವಾ ಹಿಡ್ದಾಡ್ದ ತಂಗಿ ಹಿಡಿದ ಪುರ್ರ ಅನ್ಸ್ಯಾರಪ್ಪ ನಿನಗ. ಏನ ಬಿದ್ದಾಡ ತಂಗಿ ಅಂತೆಲ್ಲ ನಾನು ಪಕ್ಕ ಗಾಂಡುಸಂದ್ರೆ ಜರ ಕಣ್ಣು ಬಿಟ್ಟು ನೋಡು. ಅದು ಗಂಡು ಸಲ್ಲೇ, ಅದು ಗಂಡಸು ಅನ್ನು. ಇನ್ನೊಂದ್ಸರಿ ಲಾಕ್ಡೌನ್ ಅಲ್ಲಿ ಗೊತ್ತಾಗುತ್ತೆ ಯಾರು ಗಂಡಸರು ಅದಾರ. ಮಾಮ ಇವ್ರು ಇದಾರೆಲ್ಲ ಯಪ್ಪ ಇವ್ರೇನು ಇದ್ರಲ್ಲಿ ಅಂತ ಬ್ಯಾಸಿಯಾಗ ಹೆಣ್ಗರ ಇದ್ರ ಗಂಡಗರ ಇದ್ರ ಈ ಬಾಡ್ದಿಲ್ಲ ಈ ಬಾಡ್ದು ಕಾಮಿಡಿ ಬರುತ್ತೆ. ಅವ್ರು ಇಲ್ಲಿ ಈಗ ಇದಿಲ್ಲ ಹಂಗ ಈ ತರ ಅಲ್ಲೇ ನಂಗೆ ನೋಡಿನಿ. ಇದು ನೋಡಿ ಹಣ ಎತ್ತಲಿ. ಇಲ್ಲಿ ಅದಾರಲ್ಲ ಈ ಹೀರೋ ಇದರ್ಲ ಉತ್ತರ ಧ್ರುವದು ದಕ್ಷಿಣ ಧ್ರುವಕ್ಕೂ ಹೀರೋ. ಚುಂಬಕ ಗಾಳಿ ಬೀಸುತ್ತದೆ. ಇವರು ನನ್ನ ಇಟ್ಕೊಂಡಾರ ರಾಜಪಕ್ಷಾರ್ ಕಿ ದೋಸ್ತರ ಓ ದಿನ್ ಅಲ್ಲಿ ಲಿಂಗ ಇಲ್ಲಿ ಲಿಂಗ ಪಾಕ್ ಪಾಕ್ ಮಲಯ 1,05,000 ಪೀರ್ ಪೈಗಂಬರ್ ಮೌನ ದಿನ್ ಹರ 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 ಮೋರೆ ಸಾಂಬ ಜಯ ನಮ ಪಾರ್ವತಿ ಪತಿ ಶಿವಾರಾರ ಮಾರೆ. ಯಾಕೋ ಏನಾಯ್ತು? ಏನ್ರಿ ಅಲ್ರಿ ಎಂತವ್ರು ನೀವು ಬರೇ ಫೋನ್ ಹಚ್ಚಿರ್ ಸಾಕು ಅಂತವ್ರು ಬರ್ತಾರ ನಿಮ್ಗೆ. ಹೋಗಿ ಹೋಗಿ ಇವ್ನ ಇಟ್ಕೊಂಡ್ರಿ ನೀವು. ಲಾಸ್ಟ್ನೇ ಮಾತಿಗೆ ಗೊತ್ತಾಯ್ತು ನನಗೆ ಯಾರು ಸಿಕ್ಕಿಲ್ಲ, ಅದಕ್ಕೆ ನಿನ್ನ ಅನುಕೂಲಕ್ಕೆ ಇರ್ಲಿ ಅಂತ ಇಟ್ಕೊಂಡು ನಂದಾಗ. ಏ ದಾದು ಅವ್ನು ಬೇರೆ ತಿಳ್ಕೊತಾ ಇದ್ದೀನಿ ಎದಕ್ಕಂತ ಹೇಳು. ಬಿಡ್ರಿ ಅದನ್ನ ಎದಕ್ಕಂತ ತಿಳ್ಕೊಂಡಿ ಅಷ್ಟು ಗೊತ್ತಾಗಲ್ಲ ನಮ್ಗ. ಏನು ಸಿಟ್ಟಿಗೆ ಅಂತಾಗ ನೀವು ಹೋಲ್ ಬಿಡಪ್ಪ, ನೀವು ತುಂಬಾ ತುಂಟ್ರು ಅಂತಿರಲ್ಲ ಗೊತ್ತ. ಇವರು ಪಿಪಾಯಿ ಜಾಗಕ್ಕೆ ಇಟ್ಕೊಂಡ್ರ ಅಂದೆ. ಪಿಪಾಯಿ ರೇ ಪಿಪಾಯಿ ಅಲ್ವ ನಿಮ್ಮ ಮೌನದು ಸಿಪಾಯಿ ಅಂತ ಹೇಳು. ಹೌದ್ರೇ ಮಾಡಿದ್ರ ಸಾಹೇಬ್ರ? ಹೌದ್ರಂಗು ಮೊದಲು ಗೌಡ್ರ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ದಲ್ಲ ಆ ರಾಜು, ಅವನಿಗೂ ನನಗೂ ಸರಿ ಹೋಗ್ಲಿಲ್ಲ. ಅದಕ್ಕೆ ಅವನ ಕೆಲಸದಿಂದ ಕಿತ್ತಾಕಿ ಆ ಜಾಗಕ್ಕೆ ಇವನ್ನೇ ನೇಮಿಸ್ಕೊಂಡಿದ್ದೀನಿ. ಮೇಲಾಗೆ ಗೌಡ್ರ ಮನೆ ಮ್ಯಾನೇಜರ್ ನಾನೇ ಆಗಿರುವಾಗ ಕೇಳ್ತೀರ, ಗೌಡ್ರ ಮನೆಗೂ ಸುಡುಗಾಡಕ್ಕೂ 3 ಗಿಣ ಉಳಿತು. ನೀವು ಗುಡಿ ಕಟ್ರಿ, ಈ ನಿಮ್ಮ ಸುಂದರವಾದ ಪಿಪಾಯಿ ಮ್ಯಾಲ ಹತ್ತಿ ಒಂದು ಕಳಸ ಹೋಗಿದ್ದಾನ. ಕಳಸ ಮುರಿತು ಮೊನ್ನೆ. ಹೌದಾ? ಹ್ಯಾಪಿ ಬರ್ಡೇ ಟು ಯು. ನಾನು ಬಂದು ಭಕ್ತರಿಗೆ ತೀರ್ಥ ಕೊಡ್ತೀನಿ. ಹೋಗೋಣ ಕಡೆ ಬೆಸಲ್ ಎಣ್ಣೆ ಹಚ್ಬೇಕು ರಾಜ ಹೊರಗ ರಾಣಿ ಒಳಗ ಅಂತ. ಟ್ಯೂಬರು ಮಾಸ್ಟರ್ ಕಡಿ ಮಾಡೋ ಆ ಕಡೆ ಕೂಡ ಮಾಸ್ ಕಂಡ್ಬಿಡೋ. ಏ ಮೂರ್ಖ, ನಿನಗೆ ಬದುಕೋದಾರಿ ಎಷ್ಟು ಸತಿ ಹೇಳ್ಕೊಟ್ರು ನಿನಗೆ ಮಾತ್ರ ಅದು ಅರ್ಥ ಆಗಲ್ಲ. ನೀವು ಎಷ್ಟು ನಾನು ಬರೋದಿಲ್ಲ ತೋರಿ, ನಮ್ಮ ಗಾಡಿ ಹೊಡಕ್ಕೆ ಇಷ್ಟ ಇಲ್ಲ. ಏ ದಾದು, ಇವನ್ ಜೊತೆ ಏನೋ ಮಾತು ನಮ್ದು. ಎಲ್ಲಿ ಬ್ರೇಡ್ ಹಾಕೊಂಡು ಹಿಂಬಾಲಿಸು. ಅಡ್ವಾನ್ಸ್ ಬಡಿಬೇಡ, ನಿನ್ನ ಹಣ ಎತ್ತಲಿ. ಮಾಮ ಇವತ್ತು ಯಾ ನಮ್ಮನೆ ಸಂದ ಕಾಣಕತ್ತಿ ಮಾಮ ನನಗೆ. ನಾ ಯಾವಾಗೂ ಎಲ್ಲರಿಗೂ ಸಂಧ್ಯಾಗ ಕಾಣೋದು. ಸಂದ 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 ಲೇ ಸಂದ ಅಲ್ಲಲ್ಲಿ ಅದು ಸನಿ ಮೇಲೆ ಗುರ್ತಾತ ನೋಡ ಚಂದ. ಅದು ನಾನು ಚಂದ ಅದಿನಿ ಅಂತ ಹೇಳಿದಿಲ್ಲ. ಏನು ನಿನ್ನ ಕಾಮನ ಬಿಲ್ಲಿನಂತಾವು ಇವು ಏನು ಮಣಕಾಲ ಗುಬ್ಬು 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 ಯಪ್ಪ ಗುಬ್ಬಲ್ಲೇ ಅವು ಸುಂದರವಾದ ಹುಬ್ಬುಗಳು. ಏನು ನಿನ್ನ ಸಂಪಿಗೆ ಹೂವಿನಂತ ಭೂಗು.
ಇದೆಲ್ಲಿ ಬಾ ಬೇಬಿ ಗಿಫ್ಟ್ ಹಿಡಿದ್ಬಿಟ್ಟು ಗಿಫ್ಟ್ ಏನು ಬೂ ಅಲ್ಲದು ಸುಂದರವಾದ ಗಿಣಿ ಮೂಗು. ಸಣ್ಣದಿತ್ತಂದ್ರ ಮೂಗದ, ಅಗಲಿತ್ತಂದ್ರ ಭೂಗ ಅದು. ಏನು ನಿನ್ನ ತೊಂಡೆ ಹಣ್ಣಿನಂತ ತುಟಿಯದು ತುಟಿಯದು ತುಟಿಯದು. ಅದನ್ನ ನಾವಿದ್ದೀನಿ, ನೀ ಎಟ್ಟ ಉಸಿರು ಮಾಡ್ತೀಯ, ನಿನ್ನ ಹಣ ಎತ್ತಲಿ. ये तेरे आंखें, ಯಾರ್ದು? ये तेरे चेहरा, वाह। ये तेरी हो, कितना फुर्सत से बनाया बनाने वाला तुझे, कितना हसीन चेहरा, कितनी प्यारी आंखें, कितना हसीन चेहरा, कितनी प्यारी आंखें, कितनी प्यारी आंखें हैं, आंखों से झलकता प्यार, कुदरत ने बनाया होगा फुर्सत से तुझे मेरे यार, कुदरत ने बनाया होगा फुर्सत से तुझे मेरे यार. ಎಂತ ಚಂದ ಹೋಗಿದ್ದಲ್ಲ, ಮತ್ತೆ ಯಾಕೆ ಬಂದಿ? ಅಯ್ಯೋ ಎಲ್ಲೇ ಹೋದ್ರೆ ನಮ್ಮ ಸರ್ಕಲಿಗೆ ನಾವು ಬಂದು ಬಿಡಬೇಕಪ್ಪ. ಮಾಮ ಬಾರಿ ತಗಡಿನ ಚಂದಾಗ ಅಲ್ಲಿ ಯಾಕ? ಚಕ್ಕ ಆಡಕ. ಏ ಸಾರಿ ಸರ್, ನಂಗೆ ಆಡಕ್ ಬರಲ್ಲ. ಅಯ್ಯ ಅದೇನು ದೊಡ್ಡಾಗದ ಮಾಮ, ಗುಳು ಮಾಡಿ ಗಿಚ್ಚಕ್ಕಂತ ಹಾಕಿಬಿಡು. ಹೆಂಗ? ಗುಳು ಮಾಡಿ ಗಿಚ್ಚಕ್ಕಂತ ಹಾಕಿಬಿಡುದು. ವಾವ್ ಸೋ ನೈಸ್. ನಂಗೆ ಬರಾಕ್ ಬರಲ್ಲ ಮಾಮ ಇನ್ನೊಂದು ಆಟ ಆಡಮ್ಮ. ಹೌದು ಪೂಜಿ. ನಾ ಹಿಂಗ ತಳ ಮಕ್ಕೋತೀನಿ, ಎರಡು ಕಾಲ್ ಮ್ಯಾಗೆ ನಿಮ್ ಯಾಗ ಆನಿ ಬಂತೊಂದ ಆನಿ. ಆಡೋದಿಲ್ಲ ನಾನು. ಮೊದಲು ಕಾಯಂ ಬರ್ತಿದ್ದಿ, ಈಗ ಅವಾಗ ಬರ್ತಿದ್ದೆ, ಈಗ ನೀಗಲ್ಲ. ಗೊತ್ತಾಯ್ತು, ನೀನ್ ನೋಡಿದ್ರೆ ಗೊತ್ತ. ಏ ಇಂದ್ರ ಬಾದಕ ಉಂದಿ ನಾ ಬಾದ ನೀ ಬಾದ ಕಾದ. ಏ ಹೊಲಸ ಏ ನಿನ್ ಲೊಚ್ಚ ಲೊಚ್ಚ ಅಂತ ಎಲ್ಲಿ ಅದ ಹೊಲಸು? ನೀವು ಅಲ್ಲಿ ಅಂದ್ರೆ ಬಿಡು, ನಮ್ಮ ಮಾಮಗಳು ತೋರಿ ಅಮ್ಮ ಮನೆಯವ್ರು. ಬೇಡ ನೀ ಏನೇನ್ ಮನಸ್ಸಿನಾಗ ವಿಚಾರ ಇಟ್ಟು ಹೋಗ್ಬಂತೀಯ. ನೀ ಬರೆದ ಕಾದಂಬರಿ ಅಂತ ಅವನ ಮೀಟಿದ ಅಂತ ಒಲ್ಲೆಂದ್ರು ಒಲ್ಲೆಂದ್ರು ಒಲ್ಲೆ ಅಂದವನ್ ಮನಸ್ಸು ಅಲ್ಲೇ ಅಂತ. ಮತ್ತ ಅದು ಹೇಳ ನಮಗ. ಗೊಡಚಿ ಜಾತ್ರ್ಯಾಗ ಅಂದಿದ್ದಿ ಐತಿ ಸುಣ್ಣ, ಎಲ್ಲವನ ಜಾತ್ರ್ಯಾಗ ತಿಳಿದೋತ ನಿನ್ನ ಬಣ್ಣ. ಗೊಡಚಿ ಜಾತ್ರ್ಯಾಗ ಅಂದಿದ್ದಿ ಐತಿ ಸುಣ್ಣ, ಎಲ್ಲವನ ಜಾತ್ರ್ಯಾಗ ತಿಳಿದೋತ ನಿನ್ನ ಬಣ್ಣ. ಜಿಂದಗಾನಿ ಅಲ್ಲ, ಗೌಡ್ರ ಮನಿ ಹಾಳು ಮಾಡಕ್ ಮ್ಯಾನೇಜರ್ ಒಬ್ಬ ಸಾಕಾಗಿದ್ದ, ಈ ಮಗ ಒಬ್ಬ ಸೇರ್ಕೊಂಡ. ಓರ್ಲೆ ಮಕ್ಕಳು ಊರಾಗ ಏನೇನು ಮಾಡ್ತೀರಿ ಮಾಡ್ರಿ, 2 ದಿವಸ ಕಟ್ಟಿಗೆ ಏನು ಮಾಡ್ತೀರಿ ಮಾಡ್ರಿ, ನೀವು ಬಿಡುದಿಲ್ಲ. ಒಂದು ದಿವಸ ನನ್ನ ಕೈಯಾಗ ಸಿಗ್ತೀರಿ ಮಕ್ಕಳು, ಆವಾಗ ನಿಮ್ಮ ಗೋಣು ನಡೆಸಿ ಹಂದಿ ಒದ್ದಂಗೆ ಒದ್ದಿದ್ದೀನಿ ನಾನು, ಬಿಡುದಿಲ್ಲ. ವಾ ಈ ಕಡೆ ನಮ್ಮ ಗಾಡಿ ಬರಾಕೈತಲ್ಲ, ಇದಕ್ಕಂತೂ ದೇವರಣ್ಣ ಒಟ್ಟ ಬ್ರಕ್ಕ ಇಲ್ಲ. ಇದಕ್ಕೆ ಎಲ್ಲಿ ಹೋಗಿ ಬಡ್ದಿಂದ್ರೆ ತಲ್ಲೆ ಕರೆ ಅವಿ ಸಾಕಾಸ ಬಾ ನೀ ಯಾರ